ಪಂಚೇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ. ಆದಿಪರಾಶಕ್ತಿ ಪರಮೇಶ್ವರ, ಆ ಪರಮೇಶ್ವರನ ಶಕ್ತಿ ಆದಿಪರಾಶಕ್ತಿ. ಆ ಶಿವ ಮತ್ತು ಶಕ್ತಿ ಇಬ್ರು ಅದೃಶ್ಯ, ಕಣ್ಣಿಗೆ ಕಾಣುವುದಿಲ್ಲ, ಅವ್ರು ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾರೆ. ಆ ಶಕ್ತಿ ಆ ಸ್ಥಿತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಇದ್ದಾಳೆ, ಅಂದ್ರೆ ಚಲನೆ ಇಲ್ಲ. ಶಿವ ಮತ್ತು ಶಕ್ತಿಯಲ್ಲಿ ಚಲನೆ ಇಲ್ಲ. ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಪೊಟೆನ್ಷಿಯಲ್ ಎನರ್ಜಿ. ಆ ಶಕ್ತಿ ಚಲಿಸ್ಲಿಕ್ಕೆ ಶುರು ಮಾಡಿದಾಗ ಸೃಷ್ಟಿ ಶುರು ಆಗ್ತದೆ. ನೋಡಿ, ಮೊದಲು ನಮ್ಮ ತಲೆಯಲ್ಲಿ ಈ ಹಿಂದಿನ ಭಾಗದ ಜುಟ್ಟು ಇದೆಯಲ್ಲ, ಬಿಂದು, ಈ ಭಾಗದಲ್ಲಿ ಶುರುವಾಗ್ತದೆ ಸೃಷ್ಟಿ. ಬಿಂದು, ಹೆಂಗಸರು ಗಂಡಸರು ಜುಟ್ಟು ಇಡ್ತಾರೆ, ಹೆಂಗಸರು ಜಡೆ ಹಾಕೊಳ್ತಾರೆ, ಆ ಭಾಗಕ್ಕೆ ಬಿಂದು ವಿಸರ್ಗ ಅಂತ ಹೇಳೋದು. ಬಿಂದು ವಿಸರ್ಗದಿಂದ ನಮ್ಮ ದೇಹದ ಸೃಷ್ಟಿ ಆಗ್ತದೆ. ಆ ಬಿಂದು ವಿಸರ್ಗದಿಂದ ಆ ಶಕ್ತಿ, ಆದಿಪರಾಶಕ್ತಿ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯಾಗಿ ಹರಿತಾಳೆ. ಇಡೀ ದೇಹದಲ್ಲಿ ಪ್ರಾಣಶಕ್ತಿಯಾಗಿ ಹರಿತಾಳೆ. ಈ ಬಿಂದುವಿನಿಂದ ಕೆಳಗೆ ಬರ್ತಾಳೆ. ಬಿಂದುವಿಂದ ಕೆಳಗೆ ಬಂದಾಗ ಅವಳಿಗೆ ಅಮೃತ ಅಂತ ಹೆಸರು, ಮುಖ್ಯ ಪ್ರಾಣ ಅಂತ ಕೂಡ ಹೆಸರು. ಆ ಬಿಂದುವಿಂದ ಈ ಭಾಗಕ್ಕೆ ಬಂದಾಗ, ಅಂದ್ರೆ ನಮ್ಮ ಹೊಟ್ಟೆಯ ಹಿಂದಿನ ಭಾಗ, ನಾಭಿಯ ಹಿಂದಿನ ಭಾಗ, ಅದಕ್ಕೆ ಮಣಿಪುರ ಚಕ್ರ ಅಂತ ಹೇಳುದು. ಅಲ್ಲಿ ಬಂದಾಗ ಅಲ್ಲಿಂದ ಪ್ರಾಣಶಕ್ತಿಯಾಗಿ ಹರಳಿಸುವಾಗ್ತದೆ. ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವೇನ್ ಮಾಡ್ತವೆ? ದೇಹದ ಬೇರೆ ಬೇರೆ ಇಂದ್ರಿಯಗಳನ್ನು ಕೆಲಸ ಮಾಡ್ತವೆ. ಸೊ ಸೃಷ್ಟಿ ಕಾರ್ಯದಲ್ಲಿ ಸುಪ್ತವಾಗಿ ಮಲಗಿದ್ದ ಶಕ್ತಿ ಪರಾಶಕ್ತಿ. ಸೃಷ್ಟಿ ಶುರು ಮಾಡಿದಾಗ ಪ್ರಾಣಶಕ್ತಿ, ಆ ಮುಖ್ಯ ಪ್ರಾಣ, ಆ ಪ್ರಾಣಶಕ್ತಿ ಪಂಚ ಪ್ರಾಣಗಳಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾಳೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. The universal energy, Adi Parashakti, is sleeping or dormant, and the dormant energy is called potential energy. And that energy starts moving, it becomes kinetic energy, and that kinetic energy starts moving and constructing our body and the world. Energy is nothing but movement. Energy starts creating the body and the world. Energy starts at this point called Bindu Visarga, the top of the head. Nama tale hindina juttin hindina bhaga. So if focus here, there's a point where Bindu Visarga or Adi Parashakti starts becoming a Bindu. She is Sindhu. Sindhu means infinity. Sindhu is ocean. Sindhu andre samudra. Avಳು ಬಿಂದು ಆಗ್ತಾಳೆ, ಅಂದ್ರೆ ನಮ್ಮ ಜೀವ ಆಗ್ತಾಳೆ. ಜೀವ ಆಗ್ಬಿಟ್ಟು she starts, the energy starts flowing downwards, prana. And at this place, ಈ ಜಾಗದಲ್ಲಿ she starts branching into five parts: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಆ 5 ಪ್ರಾಣಗಳು ನಮ್ಮ ಶರೀರದ ಬೇರೆ ಬೇರೆ ಇಂದ್ರಿಯಗಳನ್ನು ಕೆಲಸ ಮಾಡ್ತವೆ. ಕಣ್ಣು, ಕಿವಿ, ಮೂಗು, ನಮ್ಮ ಶರೀರದ ಎಲ್ಲ ಭಾಗಗಳು. ಆ ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಶರೀರ ಎಲ್ಲ ಕೆಲಸ ಮಾಡ್ತದೆ. That 5 pranas operate all the organs of the body. The functioning of the body is because of prana shakti. So she flows in the spinal cord. ಆ ಬೆನ್ನು ಮೂಳೆಯಲ್ಲಿ ಹರಿತಾಳೆ. ಬೆನ್ನು ಮೂಳೆಯಲ್ಲಿ the energy flow, prana shakti flows in the spinal cord. ಬೆನ್ನು ಮೂಳೆಯಲ್ಲಿ ಹೋಗ್ತದೆ. ಎಲ್ಲಿಗೆ? ಮೇಲ್ಗಡೆ ಹೋಗೋದಕ್ಕೆ ಪ್ರಾಣ ಅಂತ ಹೇಳೋದು, ಕೆಳಗಡೆ ಹೋಗೋದಕ್ಕೆ ಅಪಾನ ಅಂತ ಹೇಳೋದು. The one energy which moves upwards is called prana, the moves which downwards is called apana. The ಪ್ರಾಣ ಮೇಲ್ಗಡೆ ಹೋಗ್ತಿರೋ ಪ್ರಾಣ ನಮ್ಮ ಕಣ್ಣಿನ ಹಿಂದಿರುವ ಆಜ್ಞಾ ಚಕ್ರಕ್ಕೆ ಇಲ್ಲಿ ಬರ್ತದೆ. ಅಪಾನ ಕೆಳಗೆ ಗುದದ್ವಾರದ, ಮಲದ್ವಾರದ ಕಡೆಗೆ ಹೋಗ್ತದೆ. The prana goes towards the forehead center. Okay, apana goes towards the Mooladhara. 2 branches, but there are 5 branches. Apana, Vyana, Udana, Samana, all of them will take a branch here at this place. ಎಲ್ಲವೂ ಇಲ್ಲಿ ತೆಗೊಳ್ತದೆ. ಇದು ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ 6 ಚಕ್ರಗಳ ಮೂಲಕ ಹರಿತದೆ. There are 6 centers in our body, 7 centers: ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. ಸಹಸ್ರಾರ ಚಕ್ರ is not in the body. ಸಹಸ್ರಾರ ಚಕ್ರ is above the body. ಸಹಸ್ರಾರ ಚಕ್ರ ನಮ್ಮ ತಲೆ ಮೇಲ್ಭಾಗದಲ್ಲಿ ಇದೆ, ತಲೆ ಒಳಗ ಭಾಗದಲ್ಲಿ ಇಲ್ಲ. ನಮ್ಮ ಶರೀರದ ಒಳಗೆ ಭಾಗ ಇರೋದು 6 ಚಕ್ರಗಳು.
ಈ ಚಕ್ರಗಳಲ್ಲಿ ಪ್ರಾಣಶಕ್ತಿ ಇಲ್ಲಿ ತಿರುಗಾಡ್ತದೆ. ಎಲ್ಲಿ? ಇಡಾ ನಾಡಿ ಮತ್ತು ಪಿಂಗಳ ನಾಡಿ, ಅಂದ್ರೆ ಎರಡು ಟ್ಯೂಬ್ಗಳಲ್ಲಿ, ಇಡಾ ಮತ್ತು ಪಿಂಗಳ. ಇಡ ಮತ್ತು ಪಿಂಗಳ, ಆ ಇಡ ಮತ್ತು ಪಿಂಗಳ ನಾಡಿಯಲ್ಲಿ ಸಂಚಾರ ಮಾಡುವಾಗ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ. ನಮ್ಮ ದೇಹ ಸುಮ್ಮನೆ ಇರ್ತದ? ದಿ ಹೋಲ್ ಪ್ರಾಣಶಕ್ತಿ ಮೂವ್ಸ್ ಇನ್ ಅವರ್ ಬಾಡಿ ಇನ್ ಇಡ ಅಂಡ್ ಪಿಂಗಲ ಕಾಲ್ಡ್ ಟೂ ಟ್ಯೂಬ್ಸ್ and it operates through 6 centers: Mooladhara, Swadhisthana, Manipura, Anahata, Vishuddha, Adna, and Sahasrara is the center which is above the head. So this movement of the prana creates lot of activities in the body. ದೇಹದಲ್ಲಿ ತುಂಬಾ ಚಲನೆ ಆಗುತ್ತೆ, ಎಲ್ಲ ನಡೀತಾ ಇರ್ತದೆ, ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಎವ್ರಿಥಿಂಗ್ ಇಸ್ ಆಕ್ಟಿವ್, ಸತತವಾಗಿ ನಡೀತಾ ಇರ್ತದೆ. ಈವನ್ ವೆನ್ ಯು ಸ್ಲೀಪ್, ದ ಹಾರ್ಟ್ ಇಸ್ ಬೀಟಿಂಗ್, ದ ಲಂಗ್ಸ್ ಆರ್ ಆಪರೇಟಿಂಗ್, ಎವ್ರಿಥಿಂಗ್ ಇಸ್ ಫಂಕ್ಷನಿಂಗ್. ನಾವು ಮಲಗಿದ್ರು ಎಲ್ಲ ಕೆಲಸ ಮಾಡ್ತಾ ಇರ್ತದೆ. When you are sleeping, the mind goes dormant, mind disappears, but pranashakti doesn't disappear. The ಮನಸ್ಸು ಸೂಕ್ಷ್ಮ ರೂಪಕ್ಕೆ ಹೋಗ್ತದೆ ನಿದ್ದೆಯಲ್ಲಿ, ಆದ್ರೆ ಪ್ರಾಣಶಕ್ತಿ ಹೋಗುದಿಲ್ಲ. ಪ್ರಾಣಶಕ್ತಿ ಕೆಲಸ ಮಾಡ್ತಾ ಇರ್ತದೆ. Okay, so this pranashakti in deep sleep starts flowing through a third channel called sushumna. It is a central channel. Can you see that? 1 2 3 4 5 6 7 central channel. In deep sleep or in samadhi or in meditation, it starts flowing through the central channel. Right? ನಮ್ಮ ಗಾಢ ನಿದ್ದೆಯಲ್ಲಿ ಅಥವಾ ಸಮಾಧಿಯಲ್ಲಿ ಅಥವಾ ಧ್ಯಾನದಲ್ಲಿ ಮಧ್ಯದ ಚಾನಲ್ ಅಲ್ಲಿ ಹೋಗಿ ಶುರು ಆಗ್ತದೆ. when it starts flowing in the central channel, the mind becomes very silent, mind becomes peaceful, mind becomes one with Shiva. ಚೈತನ್ಯದೊಟ್ಟಿಗೆ ಒಂದಾಗ್ತದೆ ಮನಸ್ಸು. Right? In deep sleep, mind becomes one with Chaitanya, but you are not aware. ಗಾಢ ನಿದ್ದೆಯಲ್ಲಿ ಆಗ್ತದೆ. ಅದು ಎಚ್ಚರದಲ್ಲಿ ಆದಾಗ ಅದಕ್ಕೆ ಧ್ಯಾನ ಅಂತ ಹೇಳುದು. ಅರ್ಥ ಆಗ್ತಿದೆಯಾ? It is flowing through, when it flows through central channel and reaches Sahasrara, you are in Samadhi. ಧ್ಯಾನ ಅವಸ್ಥೆಗೆ ಹೋಗ್ತೇವೆ. ರೈಟ್? ನಮ್ಮ ದೇಹದಲ್ಲಿ ಒಟ್ಟು 6 ಚಕ್ರಗಳು, 12 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಅಂಡ್ ಸಹಸ್ರಾರ. 7. ಈ ಚಕ್ರಗಳಿಗೆ there are 6 major chakras. Sahasrara is the chakra which is above the head, which is not in the body. Okay, then these chakras have minor chakras. ಅಂದ್ರೆ ಈ ಚಕ್ರಗಳಿಗೆ ಸಣ್ಣ ಸಣ್ಣ ಚಕ್ರಗಳಿದಾವೆ. ಆ ಚಕ್ರಗಳು 6. ಆ ಚಕ್ರಗಳು 6 ಚಕ್ರಗಳು ಅಂದ್ರೆ ಒಟ್ಟು 12 ಚಕ್ರಗಳು. ಅದಕ್ಕೆ ಚಕ್ರ ಮಾನಸ ಚಕ್ರ, ಲಾಲನ ಚಕ್ರ, ಮಾನಸ ಚಕ್ರ, ಲಾಲನ ಚಕ್ರ, ಇಂದು ಚಕ್ರ ಅಂತ ಬೇರೆ ಬೇರೆ ಚಕ್ರಗಳು, 6 ಚಕ್ರಗಳು. ನಾವೀಗ ಆ ಸಣ್ಣ ಚಕ್ರಗಳ ಬಗ್ಗೆ ಯೋಚನೆ ಮಾಡಬೇಡ, ದೊಡ್ಡ ಚಕ್ರಗಳ ಬಗ್ಗೆ ಯೋಚನೆ ಮಾಡೋಣ. 6 ಚಕ್ರಗಳು. ಸೊ ಈಗ ಮೂಲಾಧಾರದಿಂದ ಈಗ ನಮ್ಮ ಎಲ್ಲ ಕೆಲಸ, there are minor chakras 6 chakras and major 6 chakras, totally 12 chakras. 7th is not a chakra in the body, Sahasrara, it's above the body. So let us only focus on the 6 major chakras. Okay, so the Kundalini Shakti, Prana Shakti, sleeps at the base of the spine. ನಮ್ಮ ಮಲದ್ವಾರದ ಕೆಳಗಡೆ, ಮಲದ್ವಾರದ ಹತ್ತಿರ ಇಲ್ಲಿ ಆ ಶಕ್ತಿ ಕೂತ್ಕೊಳ್ತದೆ. ಆ ಶಕ್ತಿ ಕೂತ್ಕೊಳ್ಳೋ ಶಕ್ತಿ ಕುಂಡ ಅಂತ ಹೇಳುದು. ಕುಂಡ ಅಂದ್ರೆ ಕೊಳ, ಲೇಕ್. ಕುಂಡ ಅಂದ್ರೆ ಲೇಕ್, ಕೊಳ. ಆ ಕುಂಡದಲ್ಲಿ ಕೂತ್ಕೊಳ್ತದೆ. ಎಲ್ಲಿ? ನಮ್ಮ ಮೂಲಾಧಾರದ ಕಡೆಗೆ. ಆಯ್ತಾ? ಆ ಕುಂಡ ಅನ್ನೋ ಶಬ್ದದಿಂದ ಕುಂಡೆ ಅಂತ ಬಂದಿದೆ ಕನ್ನಡದಲ್ಲಿ. ಓಕೆ, ಆ ಮಲದ್ವಾರದ ಹತ್ರ ಕೂತ್ಕೊಳ್ತದೆ ಕುಂಡ. ಆ ಶಕ್ತಿ ಇಡೀ ದೇಹದಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಅಲ್ಲಿ ಕೂತ್ಕೊಳ್ತದೆ. ಈಗೇನಾಯ್ತು? ಪುನಃ ಶಕ್ತಿ ಪುನಃ ನಿದ್ದೆಗೆ ಹೋಯ್ತು. ಸೃಷ್ಟಿಯಲ್ಲಿ ಇಲ್ದಿದ್ದಾಗ ಪರಾಶಕ್ತಿಯಾಗಿ ನಿದ್ದೆ ಮಾಡ್ತಾ ಇದ್ಲು. ಅಂದ್ರೆ when she was not creating, she was in a dormant condition. That dormant condition is potential energy. ಸೃಷ್ಟಿ ಮಾಡ್ತಾ ಇರುವಾಗ. And then she starts becoming kinetic energy, ಅಂದ್ರೆ ಚಲಿಸುವ ಶಕ್ತಿ, ಪ್ರಾಣಶಕ್ತಿ. ಪುನಃ ಕುಂಡಲಿನಿಯಾಗಿ ಪುನಃ ಪೊಟೆನ್ಷಿಯಲ್ ಇರಿಗೆ ಹೋಗ್ತಾಳೆ. ಅಂದ್ರೆ ಪುನಃ she will go back to sleeping state. ಅರ್ಥ ಆಯ್ತಾ? ಸ್ಲೀಪಿಂಗ್, ವೇಕಿಂಗ್ ಅಂಡ್ ಸ್ಲೀಪಿಂಗ್. ಗಾಢ ನಿದ್ದೆಯಲ್ಲಿ she is called potential energy. When she is sleeping, it's called potential energy, sleeping. That's called parashakti. When she starts acting, it's called shakti, kinetic energy.
ರೈಟ್. ಕಡೆಗೆ ಕಡೆಗೆ ಪುನಃ ನಮ್ಮ ದೇಹದಲ್ಲಿ ಕುಂಡ ಅಥವಾ ಕುಂಡೆ ಜಾಗದಲ್ಲಿ, ಕುಂಡೆ ಅಥವಾ ಮೂಲಾಧಾರ ಸ್ಥಾನದಲ್ಲಿ ನಿದ್ದೆ ಮಾಡ್ತಾಳೆ, ಸುಪ್ತ. ಅದಕ್ಕೆ ಕುಂಡಲಿನಿ ಅಂತ ಹೇಳ್ತಾರೆ. ಕುಂಡಲಿನಿಯ ಸಾಮಾನ್ಯವಾಗಿ ಒಂದು ಸರ್ಪದ ರೂಪದಲ್ಲಿ ತೋರಿಸ್ತಾರೆ. ಆ ಸರ್ಪದ ರೂಪದಲ್ಲಿ ತೋರಿಸ್ತಾ ಇರೋ ಕುಂಡಲಿನಿ ಅದ್ರ ಬಗ್ಗೆ ಏನು ಅಂತ ನಾನು ಹೇಳ್ತೇನೆ. ಈಗ ಈ ಈ ಇದನ್ನ ಈ ಆಧ್ಯಾತ್ಮಿಕ ತತ್ವವನ್ನ ಶಿವನ ರೂಪದಲ್ಲಿ ತೋರಿಸ್ತಾರೆ ನಮ್ಗೆ. ಶಿವನ ತಲೆಯ ಮೇಲೆ ಒಂದು ಜಟೆ ಇದೆ, ನೋಡಿದ್ರಾ? ಆ ಜಟೆ ಏನಂದ್ರೆ ನಾವು ನಮ್ಮ ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಗಮನ ಇಲ್ಲಿ ಇರಬೇಕು, ಒಂದು 12 ಇಂಚು ಮೇಲ್ಗಡೆ. ಆ 12 ಇಂಚು ಮೇಲ್ಗಡೆ ಅಂದ್ರೆ ಅದಕ್ಕೆ ಸಹಸ್ರಾರ ಅಂತ ಹೇಳುದು. ಆ ಶಿವನ ಜಟೆ ಸಹಸ್ರಾರದ ಸಂಕೇತ. ಶಿವನ ತಲೆಯಲ್ಲಿರೋ ಕುತ್ತಿಗೆಯಲ್ಲಿರೋ ಸರ್ಪ ಕುಂಡಲಿನಿಯ ಸಂಕೇತ. ಇದು ಶಿವನ ಕಣ್ಣಲ್ಲಿರೋ ಮೂರನೇ ಕಣ್ಣು ಆಜ್ಞಾ ಚಕ್ರದ ಸಂಕೇತ. ಶಿವನ ತಲೆಯಲ್ಲಿರೋ ಚಂದ್ರ ಮಾನಸ ಚಕ್ರ ಅಥವಾ ಸೋಮ ಚಕ್ರದ ಸಂಕೇತ. ಸೊ ಹೀಗೆ ಸಂಕೇತಿಕ ರೂಪವಾಗಿ ಶಿವನನ್ನು ತೋರಿಸ್ತಾರೆ. ಈಗ ಎಲ್ರಿಗೆ ಕಾಣ್ತಾ ಅದು, ಎಲ್ರಿಗೆ ಕಂಡ್ರೆ ನೋಡಿದ್ರ ಕೈ ತೋರಿಸಿ. ಆಲ್ ಆರ್ ಏಬಲ್ ಟು ಸಿ? ಲತಾ, ಯು ಆರ್ ಏಬಲ್ ಟು ಸಿ, ಅಂಡರ್ಸ್ಟ್ಯಾಂಡ್? ಓಕೆ. ಈಗ so potential energy, kinetic energy, you will understand the difference. See, when I throw the apple, when I hold the apple, okay, ನಾನು ಆಪಲ್ ಹೀಗೆ ಹಿಡಿದ್ರೆ, ಇಫ್ ಐ ಓಪನ್ ಮೈ ಹ್ಯಾಂಡ್ ಇಟ್ ವಿಲ್ ಫಾಲ್. ನಾನು ಒಂದು ಆಪಲ್ ಅನ್ನ ಕೈಯಲ್ಲಿ ಹೀಗೆ ಇಟ್ಕೊಂಡೆ ಅಂತ ಹೇಳ, ನಾನು ಆಪಲ್ ಅನ್ನ ಕೈಯಲ್ಲಿ ಹೀಗೆ ಇಟ್ಕೊಂಡೆ ಅಂತ ಹೇಳ್ದ. ಓಕೆ. ಸೊ ಆಪಲ್ ಅನ್ನ ಕೈಯಲ್ಲಿ ಹೀಗೆ ಇಟ್ಕೊಂಡೆ ಅಂತ ಹೇಳೋಣ. ಇಲ್ಲಿ ಈ ಆಪಲ್ ಶಕ್ತಿ ಇದೆ, ಪೊಟೆನ್ಷಿಯಲ್ ಎನರ್ಜಿ, ರೈಟ್? ಆ ಆದಿ ಪರಾಶಕ್ತಿ ನಿದ್ದೆ ಮಾಡ್ತಾ ಇದ್ರೆ ಶೀಸ್ ಇನ್ ಪೊಟೆನ್ಷಿಯಲ್ ಫಾರ್ಮ್, ಮೂವ್ ಆಗ್ತಾ ಇಲ್ಲ, ಚಲಿಸ್ತಿಲ್ಲ. ಸೊ when she wants to create, she will become kinetic energy, starts moving. ಅದಕ್ಕೆ ಪ್ರಾಣಶಕ್ತಿ ಅಂತ ಹೇಳೋದು. when she starts moving, it's called ಪ್ರಾಣಶಕ್ತಿ ಅಥವಾ ಪಾರ್ವತಿ ಶಕ್ತಿ. ಆ ಶಕ್ತಿ ಚಲಿಸ್ಲಿಕ್ಕೆ ಶುರು ಮಾಡಿದಾಗ ಪ್ರಾಣಶಕ್ತಿ ಆಗ್ತಾಳೆ, ಗೊತ್ತಾಯ್ತಾ? ದೆನ್ ಇಟ್ ಕ್ರಿಯೇಟ್ಸ್ ಯುವರ್ ಬಾಡಿ. ಶಿ ಕ್ರಿಯೇಟ್ಸ್ ಅವರ್ ಬಾಡಿ ಅಂಡ್ ಸ್ಟಾರ್ಟ್ಸ್ ಫಂಕ್ಷನಿಂಗ್ ಇನ್ ದ ಬಾಡಿ. ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ದೆನ್ ಅಗೇನ್ ಶಿ ವಿಲ್ ಬಿಕಮ್ ಪೊಟೆನ್ಷಿಯಲ್ ಎನರ್ಜಿ, ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಕುಂಡಲಿನಿ ಅಂತ ಹೇಳುದು. ಪುನಃ ನಿದ್ದೆ ಮಾಡ್ತಾಳೆ. ಪುನಃ ಎಚ್ಚರ ಆದಾಗ ಶಿ ವಿಲ್ ಅಗೇನ್ ಸ್ಟಾರ್ಟ್ ಮೂವಿಂಗ್ ಬ್ಯಾಕ್ವರ್ಡ್ಸ್. ಪುನಃ ವಾಪಸ್ ಹೋಗ್ತಾಳೆ, ಎಲ್ಲಿಗೆ? ಶಿವನ ಕಡೆಗೆ. When she awakens again, the Kundalini awakens again, she will go back to Shiva at this top of the head, Sahasrara. Sahasrara is here. Sahasrara ಇಲ್ಲಿದೆ, ತಲೆ ಮೇಲ್ಭಾಗದಲ್ಲಿ. ಶಿವನ ಜಟೆ ಇದೆಯಲ್ಲ, ಆ ಜಟೆಯ ಮೇಲ್ಭಾಗ ಸಹಸ್ರಾರ. The top of the head, where Shiva's hair, matted hair is there, that point is called Sahasrara. This Shiva's photo, this Shiva's picture is a yogic symbol. ಯೋಗಿಕ ಚಿಹ್ನೆ ಅದು. ಇದು ಕ್ಲಿಯರ್? ಕುಂಡಲಿನಿ ಇಸ್ ನಾರ್ಮಲಿ ಅಸೋಸಿಯೇಟೆಡ್ ಸರ್ಪೆಂಟ್. ಕುಂಡಲಿನಿ ಒಂದು ಸರ್ಪದೊಟ್ಟಿಗೆ ಹೇಳ್ತಾರೆ. ಅಂಡ್ ಪೀಪಲ್ ಆರ್ ಅಫ್ರೇಡ್ ಇಟ್ಸ್ ಎ ಸರ್ಪೆಂಟ್. ಹಾವು ಅಂತ ಹೆದರ್ತಾರೆ, ಹಾವಲ್ಲ ಅದು. ಕುಂಡಲಿನಿ ಇಸ್ ಲೈಕ್ ಎ ಸ್ಪ್ರಿಂಗ್ ಆಕ್ಷನ್. ಎನರ್ಜಿ ಇಸ್ ಲೈಕ್ ಎ ಸ್ಪ್ರಿಂಗ್ ಆಕ್ಷನ್. ಇಟ್ ಮೂವ್. ಆ ಶಕ್ತಿ ಚಲಿಸ್ತದೆ. ಅದು ಹೇಗೆ ಚಲಿಸ್ತದೆ ಅದನ್ನ ತೋರಿಸ್ಲಿಕ್ಕೆ ಹಾವು ಅಂತ ತೋರಿಸ್ತಾರೆ ಅಷ್ಟೇ, ಹಾವಲ್ಲ ಅದು. ಎನರ್ಜಿ ಮೂವ್ಸ್ ಲೈಕ್ ಎ ಸ್ಪ್ರಿಂಗ್. ಸರ್ಪೆಂಟ್ ಮೂವ್ಸ್ ಲೈಕ್ ದಿಸ್. ದಟ್ಸ್ ಹೌ ಎನರ್ಜಿ ಮೂವ್ಸ್. ಆ ಶಕ್ತಿ ಚಲನೆ ಆಗ್ತದೆ ಹೀಗೆ. ಅದಕ್ಕೆ ಕುಂಡಲಿನಿ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ದಿಸ್ ಮಚ್ ಇಸ್ ಕ್ಲಿಯರ್? ಓಕೆ. ಈಗ ಆ ಕುಂಡಲಿನಿ, ಮಲ್ಕೊಂಡ ಕುಂಡಲಿನಿ, ಮೊದಲು ಮಲ್ಕೊಂಡಿದ್ಲು, ಸೃಷ್ಟಿ ಇಲ್ಲ. when she was sleeping earlier as Parashakti, there is no creation. When she starts moving the kinetic energy, she becomes the creation, ಸೃಷ್ಟಿ. ಆ ಕುಂಡಲಿನಿ, ಆ ಶಕ್ತಿ ಪರಾಶಕ್ತಿ ಚಲಿಸ್ಲಿಕ್ಕೆ ಶುರು ಆದಾಗ ಸೃಷ್ಟಿ ಆಯ್ತು. ಆ ಪರಾಶಕ್ತಿ ಸುನ ಮಲ್ಕೊಂಡಾಗ ಜೀವ ಆಗ್ಬಿಟ್ಟು ಐ ಫಾರ್ಗಾಟ್ ಮೈ ಸೆಲ್ಫ್. ಜೀವ ಫರ್ಗೆಟ್ಸ್ ಇಟ್ಸ್ ಓನ್ ನೇಚರ್ ಇನ್ ಕುಂಡಲಿನಿ. ಸೊ ಕುಂಡಲಿನಿ ವೆನ್ ಇಸ್ ಮೂವಿಂಗ್, ಶಿ ಇಸ್ ಕಾಲ್ಡ್ ಮಾಯಾ ಶಕ್ತಿ. ವೈ ಇಟ್ಸ್ ಕಾಲ್ಡ್ ಮಾಯಾ? ಕುಂಡಲಿನಿ ಚಲಿಸ್ತಾ ಇರೋದು ಮಾಯಾಶಕ್ತಿ ಅಂತ ಹೇಳಿ. ಯಾಕಂದ್ರೆ
ಇಡೀ ಸೃಷ್ಟಿ ಎಲ್ಲವೂ ಚಲಿಸ್ತಾ ಇದೆ. ಎವ್ರಿಥಿಂಗ್ ಇಸ್ ಇನ್ ಕ್ರಿಯೇಷನ್ ಇಸ್ ಮೂವಿಂಗ್ ಮೂವಿಂಗ್ ಮೂವಿಂಗ್, ಎವ್ರಿಥಿಂಗ್ ಇಸ್ ಮೂವಿಂಗ್. ದಿ ಸ್ಟಾರ್ಸ್ ಆರ್ ಮೂವಿಂಗ್, ಪ್ಲಾನೆಟ್ಸ್ ಆರ್ ಮೂವಿಂಗ್, ಗ್ಯಾಲಕ್ಸಿ ಇಸ್ ಮೂವಿಂಗ್, ಅವರ್ ಬಾಡಿ ಇಸ್ ಮೂವಿಂಗ್, ಅವರ್ ಎನರ್ಜಿ ಇಸ್ ಮೂವಿಂಗ್, ಎವ್ರಿಥಿಂಗ್ ಇಸ್ ಮೂವಿಂಗ್. ಎಲ್ಲವೂ ಚಲಿಸ್ತಾ ಇದೆ. ದೇರ್ ಆರ್ ನೋ ಆಬ್ಜೆಕ್ಟ್ಸ್ ಇನ್ ಕ್ರಿಯೇಷನ್. ಸೃಷ್ಟಿಯಲ್ಲಿ ಯಾವ ವಸ್ತುಗಳೇ ಇಲ್ಲ. ದಿಸ್ ಮೂವ್ಮೆಂಟ್ ಈಸ್ ಅಪಿಯರಿಂಗ್ ಲೈಕ್ ಆಬ್ಜೆಕ್ಟ್. ಈ ಚಲಿಸ್ತಾ ಇರೋ ಚಲನೆ ಇದೆಯಲ್ಲ ಅದೊಂದು ವಸ್ತುವಾಗಿ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್, ಫ್ಯಾನ್ ಸುಮ್ಮನೆ ನಿಂತರೆ ಫ್ಯಾನ್ ಆಗಿ ಕಾಣ್ತದೆ, ತಿರುಗಲಿ ಶುರು ಮಾಡಿದ್ರೆ ಚಕ್ರದಾಗ ಕಾಣ್ತದೆ. The movement is making appear as objects. So there is nobody in the creation, there is nobody other than Shakti. ಶಕ್ತಿಯನ್ನು ಬಿಟ್ಟು ಬೇರೆ ಯಾರು ಇಲ್ಲ. ಆ ಚಲನೆಯಲ್ಲಿ ಅದು ಅಲೆ ಕಾಣ್ತದೆ. ಉದಾಹರಣೆಗೆ ಮೋಡ, ಮೋಡ ಸುಮ್ಮನೆ ಇದ್ರೆ ಒಂದು ಕುದುರೆ ಕಣ್ಣ ಕಾಣ್ತದೆ, ಸ್ವಲ್ಪ ಚಲಿಸ್ಲಿಕ್ಕೆ ಶುರು ಆದ್ಕೊಳ್ಳೆ ಆನೆ ಕಣ್ಣ ಕಾಣ್ತದೆ, ಇನ್ನು ಸ್ವಲ್ಪ ಶುರು ಮಾಡಿದ್ಕೊಳ್ಳೆ ಮೋಡ ಅರಮನೆ ಕಾಣ್ತದೆ. ಅಲ್ಲಿ ಅರಮನೆ ಇಲ್ಲ, ಕುದುರೆ ಇಲ್ಲ, ಆನೆ ಇಲ್ಲ. The cloud appears like an elephant if it's not moving. Then it's like a horse. Then like a palace. There's no palace, there's no elephant, there's no horse. It's all movement. So entire creation is movement of Shakti. In that movement of Shakti, we start thinking there are objects, there's husband, there's a person, ಎಲ್ಲ think ಮಾಡ್ತೇವೆ. There's nobody. It's only Shakti. Shiva and Shakti, consciousness and energy. But then there you start getting illusion. I am the Jiva. ನಾನು ಜೀವ ಅಂತ think ಮಾಡ್ತೇನೆ. ಯಾಕಂದ್ರೆ we start thinking, looking at the things as a snapshots, pictures. There are no pictures. There's only movement. So when you start looking at pictures, you have get into illusion. That's called Maya Shakti. Then Kundalini starts rising again upwards. Kundalini puna melಕ್ಕೆ ಹೋಗಲಿ ಶುರು ಮಾಡ್ತಾರೆ. ಎಲ್ಲಿ? Through spinal cord, through Sushumna, all the way into Sahasrara and into Sahasrara. ಇಲ್ಲಿಗೆ ತಲೆ ಮೇಲ್ ಭಾಗಕ್ಕೆ ಹೋಗ್ತಾಳೆ. ಆವಾಗ the Jiva merges with the Shiva. Jiva becomes one with the Shiva. Understand? So second movement of Shakti will take you back to Shiva, Jiva. That's called Kundalini awakening. Adu Kundalini Jagrati agunta. From Jiva you become Shiva, one with Shiva. Are we clear? ಮನುಷ್ಯ ಸೃಷ್ಟಿಯ ಮುಂಚೆ ಮನುಷ್ಯ ಇರಲಿಲ್ಲ. ಸೃಷ್ಟಿ ಕಾಲದಲ್ಲಿ ಆದಿಪರಾಶಕ್ತಿ ಪ್ರಾಣಶಕ್ತಿ ಆದಾಗ ಮನುಷ್ಯ ಸೃಷ್ಟಿಯಾದ. ಆ ಮನುಷ್ಯನಿಂದ ಮನುಷ್ಯನನ್ನು ಕುಂಡಲಿನಿಯಾಗಿ ಮಲ್ಕೊಂಡಿದ್ದು. ಕುಂಡಲಿನಿ ಜಾಗೃತಿ ಆದಾಗ ಆ ಮನುಷ್ಯ ಇದ್ದವನು ದೈವಿಕ ಆಗ್ತಾನೆ. The human being becomes divine. So before creation, there was no human being. Prana Shakti creates the human being, and Kundalini awakening creates the divine being. The energy starts moves upwards. Artha aita? So then people have lot of wrong understanding about Kundalini awakening. People read lot of things. Kundalini ಬಗ್ಗೆ ಬಹಳ ತಪ್ಪಾಗಿ ಅಭಿಪ್ರಾಯ ಕೇಳ್ತಾರೆ. ಅದಾಗುತ್ತೆ, ಹೀಗಾಗುತ್ತೆ, ಹಾಗಾಗುತ್ತೆ, ಆ ಮಿರಾಕಲ್ಸ್ ಪವರ್ ಬರ್ತವೆ ಎಲ್ಲ. All are actually not correct. The Kundalini awakening has to be done through grace. ಗುರುವಿನ ಕೃಪೆಯಿಂದ ಆ ಕುಂಡಲಿನಿ ಜಾಗೃತಿ ಆದ್ರೆ, ಅದರಲ್ಲಿ ಸಹಜವಾಗಿ ಜಾಗೃತಿ ಆದ್ರೆ ಅಲ್ಲಿ ಆ ಜ್ಞಾನ ಪ್ರಾಪ್ತಿ ಆಗ್ತದೆ. But what people do, they don't know this grace. They'll force it through breathing practice, through lot of forceful activities. ಬಹಳ ಬಲವಂತಾಗಿ ಕುಂಡಲಿನಿ ಎಚ್ಚರ ಮಾಡಿ ಪ್ರಯತ್ನ ಮಾಡ್ತಾರೆ. So that creates disturbance in the Kundalini and that creates trouble. Kundalini has to be awakened through grace. ಆ ಕೃಪೆಯ ಮೂಲಕ ಕುಂಡಲಿನಿ ಜಾಗೃತ ಆಗಬೇಕು. How do you awaken the Kundalini through grace? ಆ ಕುಂಡಲಿನಿ ಜಾಗೃತ ಆಗುವುದು ಹೇಗೆ? From here to here, the body level, ಶರೀರದ ಮಟ್ಟದಲ್ಲಿ Guru is Saguna. Guru is the form. And you are also have the form. ನಮಗೂ ಶರೀರ ಇದೆ, ಗುರುವಿಗೆ ಶರೀರ ಇದೆ. So Guru gives the Jnana, this is called Jnana, Guru Chakra illi. ಆ ಜ್ಞಾನದ ಮೂಲಕ then you start understanding reality. Then the grace of the Guru awakens the Kundalini. ಆ ಗುರುವಿನ ಶಕ್ತಿ ನಿಮ್ಮ ಕುಂಡಲಿನಿ ಜಾಗೃತ ಮಾಡ್ತದೆ. That's a very natural process. That's called grace. ಗುರುವಿನ ಶಕ್ತಿ ನಿಮ್ಮನ್ನ ಕುಂಡಲಿನಿ ಜಾಗೃತ ಮಾಡ್ತದೆ. ಅದಕ್ಕೆ ಸಹಜವಾಗಿ ಸುಲಭವಾಗಿ ಜಾಗೃತಿ ಮಾಡ್ತದೆ. Are we clear? So let us understand this process. So you have seen all gods having blessing, right? The blessing is given like this with the hand. ಎಲ್ಲ ದೇವತೆಗಳು ಗುರು ಬ್ಲೆಸ್ಸಿಂಗ್ ಕೊಡ್ತಾರೆ ಹೀಗೆ ಕೈಯಿಂದ. ನೋಡಿದಿರಾ? ಯಾಕಂದ್ರೆ there is a chakra here. ಇಲ್ಲಿ ಕೈಯಲ್ಲಿ ಒಂದು ಚಕ್ರ ಇರ್ತದೆ. Okay, there are 6 chakras in the body. Hand has chakras. This chakra is connected to 7 chakra. This chakra can be connected to 7 chakra. It's like a pipe. ಈ ಚಕ್ರವನ್ನ
ನಿಮ್ಮ 7ನೇ ಚಕ್ರಕ್ಕೆ ಜೋಡಿಸಬಹುದು, ದಿ ಹ್ಯಾಂಡ್ ಚಕ್ರ. ಸೊ ಗುರು ಈಸ್ ಒನ್ ಹೂ ಇಸ್ ಅವೇಕಂಡ್. ಯಾರು ಆತ್ಮಜ್ಞಾನ ಪಡ್ಕೊಂಡಿದ್ದಾನೋ, ಯಾರು ಮುಕ್ತನಾಗಿದ್ದಾನೋ ಅವನೇ ಗುರು. ಹಿ ಇಸ್ ನಿರಾಕಾರ, ನಿರ್ವಿಕಲ್ಪ, ಹಿ ಇಸ್ ಫಾರ್ಮ್ಲೆಸ್. ಸೊ ಬಿಯಾಂಡ್ ದಿಸ್ ಪಾಯಿಂಟ್ ಈಸ್ ದ ಫಾರ್ಮ್ ಆಫ್ ದ ಗುರು. Guru is from here above is Guru. That's Sadguru. Formless awareness beyond the body. Talayinda melgade. This is the position of the Sadguru. Sadguru in jaga talayinda melgade. One who is established in that is called Sadguru. Nirakara Nirguna. One who thinks he is the body, mind and intellect is not a Guru. He is not Sadguru. He is a Guru. He can be Guru, teacher. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಯಾರು ತಿಳ್ಕೊಂಡಿದ್ರ ಅವನು ಗುರು ಆಗಲಿ ಸಾಧ್ಯ. ಗುರು ಅಂದ್ರೆ ಟೀಚರ್, ಟೀಚಿಂಗ್. ಬಟ್ ಸದ್ಗುರು ಆಗಬೇಕಾದ್ರೆ ಹಿ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಅಬೌವ್ ದಿಸ್ ಇನ್ ಪ್ಯೂರ್ ಅವೇರ್ನೆಸ್ ಆರ್ ನಿರ್ಗುಣ, ನಿರಾಕಾರ. ಸದ್ಗುರುವಿನ ಲಕ್ಷಣ ಏನು? ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ಶಿವಸ್ವರೂಪಿ ನಾನು ಅಂತ ಯಾರಿಗೆ ಗೊತ್ತಾಗಿದೆ ಅವನು ಸದ್ಗುರು. ಸೊ ಸದ್ಗುರುವಿನ ಸ್ಥಾನ ಇದು. ಆ ಸದ್ಗುರುವಿಗೆ ಸದ್ಗುರುವಿನ ಸ್ಥಾನ ಇದು. ಸೊ ರೆಪ್ರೆಸೆಂಟೇಷನ್ ಆಫ್ ಸದ್ಗುರು ಇಸ್ ಸದ್ಗುರು ಇಸ್ ನೋ ಫಾರ್ಮ್. ಸದ್ಗುರು ಇಸ್ ಫಾರ್ಮ್ಲೆಸ್, ಆಕಾರ ಇಲ್ಲ ಅವರಿಗೆ. ಆಯ್ತಾ? ಆ ನಿರಾಕಾರಕ್ಕೆ ರೆಪ್ರೆಸೆಂಟೇಷನ್ ಪಾದುಕೆ, ಗುರು ಪಾದುಕೆ. ಗುರು ಪಾದುಕೆ ಇಸ್ ನಿರಾಕಾರ. ಬಿಕಾಸ್ ಸದ್ಗುರು ಫಾರ್ಮ್ ಇಲ್ಲ, ಹೋಗಿದೆ, ಫಾರ್ಮ್ ಆಕಾರ ಹೋಗ್ಬಿಟ್ಟಿದೆ. ಅದಕ್ಕೆ ಗುರುವಿನ ಲಕ್ಷಣ ಕೇವಲ ಪಾದುಕೆ. ಗುರುವಿನ ಪಾದುಕೆ ಸ್ಥಾನ ಇದು. ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್ ಇಲ್ಲಿದೆ ಗುರುವಿನ ಪಾದುಕೆ ಸ್ಥಾನ. ಮೇಲ್ಗಡೆ ಗುರುವಿನ ಆಕಾರ, Paduka of the Guru is here, and above that is the form of Guru, Nirakara, formless. So we have to meditate on the form of the Guru. Okay, Dhyana Murtam, Dhyana Moolam, Gurur Murtihi. So you have to meditate on the form of the Guru. What is the form of the Guru? Formless. Here. Okay, so when Guru is blessing, this Kundalini rises. ಗುರುವಿನ ಆಶೀರ್ವಾದದಿಂದ ಕುಂಡಲಿನಿ ಎಚ್ಚರ ಆಗ್ತದೆ. ಹೇಗೆ ಎಚ್ಚರ ಆಗ್ತದೆ? ಮೇಲ್ಗಡೆ ಹರಿಲಿಕ್ಕೆ ಶುರು ಆಗ್ತದೆ. ಹೇಗೆ ಮೇಲ್ಗಡೆ ಹರಿಲಿಕ್ಕೆ ಶುರು ಆಗ್ತದೆ? ಸೊ ಸಿಂಪಲ್, ಲೆಟ್ ಅಸ್ ಪ್ರಾಕ್ಟೀಸ್. ಈಗ ಪ್ರಾಕ್ಟೀಸ್ ಮಾಡೋಣ. ಸೊ ಫಸ್ಟ್ ಪ್ರೇ ಟು ಗುರು ಮೆಂಟಲಿ, ಆಸ್ಕ್ ಫಾರ್ ದ ಗ್ರೇಸ್. ಗ್ರೇಸ್ ವಿಲ್ ಲಿಫ್ಟ್ ದಿ ಚೇಂಜ್ ದಿ ಶಿಫ್ಟ್ ದಿ ಕುಂಡಲಿನಿ. ಆ ಗ್ರೇಸ್ ಅಥವಾ ಕೃಪೆಯಿಂದ ಕುಂಡಲಿನಿ ಚಲನೆ ಶುರು ಆಗ್ತದೆ. ಆವಾಗ ಅದು ಸಹಜವಾಗಿ ಚಲನೆ ಆಗ್ತದೆ, ಸಹಜ ಕುಂಡಲಿನಿ. There is no force. So ನೀವೆಲ್ಲ ಕುಂಡಲಿ ಬಗ್ಗೆ ಏನೇನು ಕೇಳಿದ್ರೆ ಅವೆಲ್ಲ ಫೋರ್ಸ್ಫುಲ್. ಓಕೆ, ಫೋರ್ಸ್ಫುಲ್ ಅಲ್ಲ, ಇದು ನೇಜ ಸಹಜವಾಗಬೇಕು. ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾಪನ್ ನ್ಯಾಚುರಲಿ. ನ್ಯಾಚುರಲಿ ಇಟ್ ಹ್ಯಾಪನ್ ಬಿಕಾಸ್ ಆಫ್ ಗ್ರೇಸ್, ಕೃಪೆಯಿಂದ ಆಗ್ತದೆ. And through this chakra, when Guru's chakra connects to the chakra of the hand connects to your sahasrara, the energy starts moving upwards. ಈ ಕೈಯಲ್ಲಿರೋ ಚಕ್ರ ತಲೆಗೆ ಸಹಸ್ರಾರ ಸೇರಿದಾಗ ಅಲ್ಲಿ ಚಕ್ರದಲ್ಲಿ ಪ್ರಾಣಶಕ್ತಿ ಚಲನೆ ಶುರು ಆಗ್ತದೆ. ಅದೇ ಕುಂಡಲಿನಿ ಅವೇಕನಿಂಗ್, ಕುಂಡಲಿನಿ ಎಚ್ಚರ ಆಗೋದು. ಇಸ್ ದಿಸ್ ಕ್ಲಿಯರ್? ಆಯ್ತಾ? ಈಗ ಆ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅಂಡ್ ಯು ಹ್ಯಾವ್ ಹರ್ಡ್ ಲಾಟ್ ಆಫ್ ಸಿದ್ಧೀಸ್ ಅಬೌಟ್ ಕುಂಡಲಿನಿ. ಕುಂಡಲಿನಿ ಆ ಸಿದ್ಧಿ ಆಗುತ್ತೆ, ಈ ಸಿದ್ಧಿ ಆಗುತ್ತೆ. ಆಲ್ ಡೋಂಟ್ ಗೆಟ್ ಇನ್ ಎನಿ ಸಿದ್ಧಿ ಬಿಸ್ನೆಸ್. ಮಿರಾಕ್ಯುಲಸ್ ಪವರ್ಸ್, ಆಲ್ ಮಿರಾಕ್ಯುಲಸ್ ಪವರ್ಸ್ ಆಫ್ ದ ಮೈಂಡ್. ಎಲ್ಲ ಆ ಸಿದ್ಧಿ ಈ ಸಿದ್ಧಿ ಎಲ್ಲ ಮನಸ್ಸಿನಲ್ಲಿರೋದು. ಅದು ಇಲ್ಲಿಂದ ಶರೀರದಿಂದ ಕೆಳಗೆ. ಆತ್ಮಜ್ಞಾನ ಆರ್ ಮುಕ್ತಿ ಈಸ್ ಅಬೌವ್, ನಿರಾಕಾರ ನಿರ್ಗುಣ. ಓಕೆ, ಸೊ ಈಗ ಧ್ಯಾನ ಮಾಡೋಣ. ಲೆಟ್ ಅಸ್ ಮೆಡಿಟೇಟ್. ಓಕೆ, ಸಿಟ್ ಸೈಲೆಂಟ್ಲಿ. ಧ್ಯಾನಕ್ಕೆ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಕಣ್ಣನ್ನು ಮುಚ್ಕೊಳ್ಳಿ. ಮೆಂಟಲಿ ಪ್ರೇ ಟು ಯುವರ್ ಸ್ಪಿರಿಚುವಲ್ ಮಾಸ್ಟರ್, ಸದ್ಗುರು. ನಿಮ್ಮ ಸದ್ಗುರುವಿಗೆ ಧ್ಯಾನ ಮಾಡಿ. ಯಾರು? ಹೂವರ್ ಇಸ್ ದಟ್? whomever you consider as Sadguru, mentally
ಪ್ರೇ ಟು ಸದ್ಗುರು. ಸದ್ಗುರುವಿಗೆ ಪ್ರಾರ್ಥನೆ ಮಾಡಿ. ಸದ್ಗುರು ಇಸ್ ಓನ್ಲಿ ಒನ್. ಮೆಂಟಲಿ ಪ್ರೇ ಟು ಸದ್ಗುರು, ರಿಯಲೈಸ್ಡ್ ಮಾಸ್ಟರ್, ಟು ಅವೇಕನ್ ದಿ ಎನರ್ಜಿ ಇನ್ ಯು. ಕುಂಡಲಿನಿ ಶಕ್ತಿ ಜಾಗೃತ ಆಗಲಿಕ್ಕೆ ಪ್ರಾರ್ಥನೆ ಮಾಡಿ. ಟೇಕ್ ಯುವರ್ ರೈಟ್ ಹ್ಯಾಂಡ್ and take to the top of the head, just at the ಸಹಸ್ರಾರ. ಸಹಸ್ರಾರದ ಕಡೆ ತಗೊಂಡೋಗಿ ನಿಮ್ಮ ಕೈಯನ್ನ. Close your eyes and take your hand to the ಸಹಸ್ರಾರ. Pray to Sadguru for Kundalini awakening. ಸದ್ಗುರುವಿಗೆ ಪ್ರಾರ್ಥನೆ ಮಾಡಿ ಆ ಕುಂಡಲಿನಿ ಶಕ್ತಿ ಜಾಗೃತ ಆಗಲಿಕ್ಕೆ. Then you start feeling a energy flow from your hand, between your hand and your head. ತಲೆಯ ಮಧ್ಯಭಾಗ, ನೆತ್ತಿಯ ಮಧ್ಯಭಾಗ ಮತ್ತು ಕೈಯ ಭಾಗದಲ್ಲಿ ಆ ಪ್ರಾಣಶಕ್ತಿಯ ಸಂಚಾಲನೆ ಗೊತ್ತಾಗಲು ಶುರು ಆಗ್ತದೆ. ಸ್ಟಾರ್ಟ್ ಫೀಲಿಂಗ್ ವೈಬ್ರೇಷನ್, ಎನರ್ಜಿ ಮೂವ್ಮೆಂಟ್ ಬಿಟ್ವೀನ್ ಯುವರ್ ಹ್ಯಾಂಡ್ ಅಂಡ್ ದ ಟಾಪ್ ಆಫ್ ದ ಹೆಡ್. ಹ್ಯಾವ್ ಯುವರ್ ಐಸ್ ಜೆಂಟ್ಲಿ ಮೂವ್ ಟುವರ್ಡ್ಸ್ ಆಸ್ ಇಫ್ ಯು ಆರ್ ಲುಕಿಂಗ್ ಯುವರ್ ಹ್ಯಾಂಡ್. ನಿಮ್ಮ ಕಣ್ಣು ನಿಮ್ಮ ಕೈಯ ಮಧ್ಯಭಾಗ ನೋಡ್ತಾ ಇರುವಾಗ ಇರಬೇಕು. Gently look upwards as if you are looking at the center of the palm. ಕೈಯನ್ನು ನೋಡ್ತಾ ಇರಬೇಕು, ಕಣ್ಣು ನಿಮ್ಮ ಕೈಯನ್ನು ನೋಡ್ತಾ ಇರುವ ಆಗಿರಬೇಕು. You start feeling the energy flow, then keep your hand back. Once you start feeling the energy flow, keep your hand back. ಕೈಯನ್ನು ಕೆಳಗಿಡಿ. ಯಾವಾಗ ನಿಮ್ಗೆ ಆ ಶಕ್ತಿಯ ಸಂಚಾಲನೆ ಗೊತ್ತಾದಾಗ. Now have your attention on the top of the head. ನಿಮ್ಮ ಗಮನ ಆ ತಲೆಯ ಮೇಲ್ಭಾಗದಲ್ಲಿರಲಿ. I am one with the Shiva. ಶಿವನೊಟ್ಟಿಗೆ ಒಂದಾಗಿದ್ದೇನೆ. I am pure consciousness, ಶಿವಸ್ವರೂಪಿ. I am thoughtless and formless. ನಿರಾಕಾರ ನಿರ್ಗುಣ ನಾನು. Merge with Shiva in the form of attention. You may feel a gentle pull. You may feel small vibration. Stay at that sahasrara. ನಿಮ್ಮ ತಲೆಯಲ್ಲಿ ಸಣ್ಣ ಕಂಪನ ಆಗ್ಬೋದು, ಪ್ರಾಣಶಕ್ತಿ ಸಂಚಾರ ಗೊತ್ತಾಗ್ಬೋದು. ನಾನು ಶಿವನೊಟ್ಟಿಗೆ ಒಂದಾಗಿದ್ದೇನೆ. ನಿರ್ಗುಣ ನಾನು, ನಿರಾಕಾರ ನಾನು. ನದಿ ಸಮುದ್ರದೊಟ್ಟಿಗೆ ಒಂದಾದ ಹಾಗೆ ನಾನು ಭಗವಂತನಲ್ಲಿ ಒಂದಾಗಿದ್ದೇನೆ. ಐ ಹ್ಯಾವ್ ಮರ್ಜ್ ವಿತ್ ದಿ ಓಷನ್. ಥಾಟ್ಲೆಸ್ ಐ ಆಮ್. ನಿರಾಕಾರನು ನಾನು, ನಿರ್ಗುಣ ನಾನು. ಶಾಂತನು ನಾನು, ಆನಂದಮಯನು ನಾನು. ಐ ಆಮ್ ಥಾಟ್ಲೆಸ್, ಐ ಆಮ್ ಬ್ಲಿಸ್ಫುಲ್, ಐ ಆಮ್ ಪೀಸ್ಫುಲ್. ಶಿವೋಹಂ ಶಿವೋಹಂ.
ಆ ಭಗವಂತನೊಟ್ಟಿಗೆ ಒಂದಾಗಿ ಕರಗಿ ಹೋಗಿ, ಮರ್ಜ್ ವಿತ್ ದ ಶಿವ, ಲೈಕ್ ಎ ಸಾಲ್ಟ್ ಡಾಲ್ ಮರ್ಜಸ್ ಇನ್ ಟು ಓಷನ್. ಉಪ್ಪಿನ ಗೊಂಬೆ ಸಮುದ್ರದಲ್ಲಿ ಕರಗಿ ಹಾಗೆ ಕರಗಿ ಹೋಗಿ. Gently bring your awareness back to the body. ಶರೀರದ ಕಡೆ ಗಮನ ಬರಲಿ, ಉಸಿರಿನ ಕಡೆ ಗಮನ ಬರಲಿ. ಚಾಂಟ್ ಆಫ್ಟರ್ ಮೀ, ನಾನು ಹೇಳಿದನ್ನು ಹೇಳಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಶಿವೋಹಂ ಶಿವೋಹಂ ಶಿವೋಹಂ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನಿಧಾನ ಕಣ್ ತೆರೀರಿ, ಕೈ ಎರಡನ್ನು ಉಜ್ಜಿ ಕೈ ಶಾಖ ಕೊಡ್ತಾ, ಕಣ್ಣಿಗೆ ಶಾಖ ಕೊಡ್ತಾ ಕಣ್ಣನ್ನು ತೆರೀರಿ. Gently rub your hands, give warmth to the eyes and open your eyes. This is actually practice number, dharana number 5 of Shiva Sutra. I'll chant the mantra, you can repeat after me. Amulat किरणाभासां सूक्ष्मात् सूक्ष्म तराम आत्मिकां चिन्तयेत् तां द्विषत्कान्ते
Shamyanti Bhairavodayaha. So this shloka ಏನು ಹೇಳ್ತಾ ಇದೆ? ಮೂಲಾಧಾರ, the base of the spine, ಆ ಮೂಲಾಧಾರದಿಂದ ಶಕ್ತಿ ಮೇಲಕ್ಕೆ ಏರ್ತಾ ಇದ್ದಾಳೆ. From the base of the spine, the Kundalini is rising to ದ್ವಾದಶಾಂತ ಸಹಸ್ರಾರ ಕಡೆ ಏರ್ತಾ ಇದ್ದಾಳೆ. How she rises? She rises like a rays, ಕಿರಣಗಳ ಹಾಗೆ. ಸಟಲ್ 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 ಸಟಲ್, ಸೂಕ್ಷ್ಮದಿಂದ ಆಗಿ ಸೂಕ್ಷ್ಮವಾಗಿ ಆ ಕಿರಣಗಳ ಹಾಗೆ ಏರ್ತಾ ಇದ್ದಾಳೆ. From subtle, gross to subtle, she'll rise through the spinal cord, ಬೆನ್ನು ಮೂಳೆ ಮೂಲಕ, and she merges with the Shiva, ಪರಶಿವ, ಶಿವನೊಟ್ಟಿಗೆ ಸೇರ್ತಾಳೆ. ಎಲ್ಲಿ? ದ್ವಾದಶಾಂತ ಅಥವಾ ಸಹಸ್ರಾರದಲ್ಲಿ. This is the meditation, ಧಾರಣ ನಂಬರ್ 5 of ಶಿವಸೂತ್ರ. ಶಿವಸೂತ್ರದ 5ನೇ ಧ್ಯಾನ. So now anybody has a question, any comment, any feedback? ಯಾರ ಪ್ರಶ್ನೆ ಇದೆಯಾ? The moment you are talking, is it the vibration that makes many things? Yes sir. Is the same as vibration? No, vibration is Shakti, right? The vibration stops at a point called Shiva, the top of the vibration, the merger of the vibration with the silence. Okay. Vibration is Shakti. The movement, you called it as a movement. Is it same as vibration? Movement is same as vibration. Yes. So anybody else has a question? Jagdish? Yeah, Prabhuji. Yes, Lata? This prana and apana, are they related to inhale and exhale, or? No. Every movement in the body, mind and universe is all prana, apana, vyana, udana, samana. So prana is inside your body is called prana. Okay, it is called breath, inhale. So the prana becomes the air. Okay. Apana becomes the excretion. It can become excretion. The women, when they deliver, it becomes apana, delivers the baby, all those things. Every activity is prana and apana. The prana becomes the breath, in breath, apana becomes the out breath. Okay. Okay. So did you do the meditation?